ಇಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಮೈಸೂರು ಪ್ರವಾಸ ಮಾಡ್ತಾ ಇರೋದು. ಸಿಎಂ ಆದ ನಂತರ ಮೊದಲ ಬಾರಿಗೆ ಮೈಸೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಬೆಳಗ್ಗೆ 10:45ಕ್ಕೆ ಮೈಸೂರು ಏರ್ಪೋರ್ಟ್ಗೆ ಆಗಮಿಸ್ತಾರೆ. ಬೆಳಗ್ಗೆ 11:30ಕ್ಕೆ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ. ಮಧ್ಯಾಹ್ನ 3:30ಕ್ಕೆ ಪ್ರಧಾನಿ ಮೋದಿಗೆ ಸ್ವಾಗತ. ವಿವೇಕ ಸ್ಮಾರಕ ಉದ್ಘಾಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಪ್ರಧಾನಿಗಳು ಆಗಮಿಸ್ತಾ ಇದ್ದಾರಲ್ಲ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಬೇಕು. ಅದಲ್ಲದೆ ಸಿಎಂ ಆದ್ಮೇಲೆ ಮೊದಲ ಬಾರಿಗೆ ತೆರಳ್ತಾ ಇರೋದು ಡಿಕೆ ಶಿವಕುಮಾರ್ ಅವರು ಕೂಡ ಮೈಸೂರಿಗೆ. ಸೊ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಸಕಲ ರೀತಿಯಾದಂಥ ತಯಾರಿಗಳು ಸಿದ್ಧತೆಗಳೆಲ್ಲ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಪ್ರಧಾನಿಯವರ ಆಗಮನ ಆಗ್ತಾ ಇರುವಂಥದ್ದು. ಹಾಗಾಗಿ ಬದಲಿ ಮಾರ್ಗದ ವ್ಯವಸ್ಥೆ, ಭದ್ರತೆಯ ವ್ಯವಸ್ಥೆ ಎಲ್ಲವನ್ನು ನೋಡ್ಕೊಳ್ಬೇಕಾಗತ್ತಲ್ಲ. ಕ್ಲೀನಿಂಗ್ ಮಾಡ್ತಾ ಇರೋದು ಹೇಳಿ ಕೇಳಿ ಮೈಸೂರು ಕ್ಲೀನ್ ಸಿಟಿ ಅನ್ನುವಂಥ ಹೆಸರನ್ನು ಕೂಡ ಪಡ್ಕೊಂಡಿದೆ. ಸೊ ಅದರ ಜೊತೆಗೆ ಇನ್ನೊಂದು ಚೂರು ಮತ್ತು ಇವತ್ತು ಕಾರ್ಯಕ್ರಮಗಳಿರೋದ್ರಿಂದ ಗಣ್ಯರು ಆಗಮಿಸ್ತಾ ಇರೋದ್ರಿಂದ ಪ್ರಧಾನಿ ಸಿಎಂ ಎಲ್ಲರೂ ಅಲ್ಲೇ ಇರ್ತಾರೆ ಇವತ್ತು. ಸೊ ಆ ಕಾರಣಕ್ಕಾಗಿ ಇನ್ನೊಂದಷ್ಟು ಸಿದ್ಧತೆಗಳು ಆಗ್ತಾ ಇದೆ, ಗಮನಿಸ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ. ಸೊ ಈ ಕಡೆ ಸಿಎಂ ಆದ ನಂತರ ಮೊದಲ ಬಾರಿಗೆ ಮೈಸೂರಿಗೆ ಭೇಟಿ ಕೊಡ್ತಾ ಇರೋದು. ಈಗ ಆಷಾಢ ಬೇರೆ, ಮೈಸೂರಲ್ಲಿ ಚಾಮುಂಡಿ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ಇವತ್ತು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಸಿಎಂ ಕೂಡ ಪಡ್ಕೊಳ್ಳಲಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಮಾಹಿತಿ.